ಕೊಡೋಣ ನಾನು ಇಷ್ಟಕ್ಕೆ ಬಟ್ಟೆ ಚೆನ್ನಾಗಿ ಕೆಲಸ ಮಾಡ್ತೀನಿ ನಾನು ಹೇಳ್ತೀನಿ ತಪ್ಪಾಗಿದೆ ಅಂತ ಕ್ಷಮೆ ಆಗಿದೆ ಅಂತ ನಾನು ಕೇಳಿದ್ದೆ. ಏನಕ್ಕೆ ಹೋದಪ್ಪ ತಡಿ ನಿನ್ ಮನೆ ಹತ್ರಕ್ಕೆ ಹೆಂಗೆ ಬಂದವನು ಗೊತ್ತಿಲ್ಲ. ಡೈರೆಕ್ಟ್ ಆಗಿ ಬಂದ್ರು. ಫಸ್ಟ್ ಭಿಕ್ಷೆ ಕೇಳಿದ್ರು, ನಾನು 50 ರೂಪಾಯಿ ಹಾಕ್ದೆ. ನಾನು ಎಲ್ಲಾರ ಮನೆಗಳಂತ ಹೋಗಿದ್ದೀನಿ. ಇದು 50 ರೂಪಾಯಿ ಕೊಟ್ಟೆ. 50 ರೂಪಾಯಿ ಕೊಟ್ಮೇಲೆ ಪೂಜೆ ಅಂತ ಅಂದ್ರೆ 1000 ರೂಪಾಯಿನೂ ಕೊಟ್ಟೆ. ಆಮೇಲೆ ಈ ಮಾತು ಕೇಳ್ತಾರೆ ಅವರು, ಬಸ್ ಮಾಡಿಸ್ಬೇಕು ತಪ್ಪಾಗಿದೆ ಚೆನ್ನಾಗಿದ್ಯಲ್ಲ ಕೈ ಕಾಲು ಯಾಕೆ ಹೋಗ್ತೀಯಾ ನಮ್ಮೂರ ಅಂತಾನೆ ಹೇಳಿದ್ರು, ಅರ್ಸಿಗೆರೆ ಅಂತಾನೆ ಹೇಳಿದ್ರು ಅವರು. ಅಂತಾನೆ ಹೇಳಿದ್ರು. ಅಮ್ಮ ನನ್ನ ಅಕ್ಕ ತಂಗಿಯಾಗಿ ನೀನ್ ಇದೆಯಮ್ಮ, ಈ ತರ ಸರ್ಪದೋಷ ಅನ್ನೋದು ಈ ತರ ಇದೆ, ನೀನ್ ಎಲ್ಲಿಂದ ಎಲ್ಲಿಗೆ ಹೋದ್ರು ಈ ತರ ಆಗುತ್ತೆ ಅಮ್ಮ ಅಂತ ನಾನು ಹೇಳಿದೆ. ಬಟ್ ನಾನು ಯಾವುದೇ ರೀತಿಯಾದಂತ ಬೇಡವರ್ಡು ನಾನು ಹೇಳಿಲ್ಲ. ನನ್ನ ಅಕ್ಕ ತಂಗಿ ಅನ್ನೋ ರೀತಿನೇ ನಾನು ಮಾತಾಡಿದ್ದೀನಿ. ಆಯ್ತಪ್ಪ ಅಜ್ಜಿ. ಅಲ್ಲ, ಅಕ್ಕ ತಂಗಿ ಆದ್ರೂ ಒಂದ್ ಹುಡುಗಿ ಇರೋ ಕಡೆ ಬಟ್ಟೆ ಬಿಚ್ಚಿ ನಿಂತ್ಕೊಳ್ಳಿ, ನಾನು ಬಸ್ ಹಾಕ್ತೀನಿ ಅಂದ್ರೆ ನಿಂತ್ಕೊಳ್ಳಿ ಅದನ್ನ ನೀವು ಪದಗಳು ಅದಲ್ಲ, ನಿರ್ವಹಣ ರೀತಿಯಲ್ಲಿ ನಿಂತ್ಕೋಬೇಕಂತ ಹೇಳಿದ್ರ. ತಾಯಿ ಗರ್ಭದಿಂದ ಹೆಂಗ್ ಬಂದಿರ್ತಾರೆ ಹಂಗೆ ಅಂದ್ರೆ ಇನ್ನೇನು ಹಂಗೆ ಅಂದ್ರೆ ಅದು ಭಗವಂತನ ತಾಯಿ ಹೊಟ್ಟೆಯಿಂದ ಬಟ್ಟೆನ ಹಾಕೋ ಬಂದಿರ್ತೀವಿ. ದೇವರನ್ನ ಸಿಟ್ಟು ಮಾಡ್ಕೋಬೇಡಿ. ನಾನು ಹೇಳಿದ್ದು ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ನನ್ನ ಅಕ್ಕ ತಂಗಿಯಾಗಿ ನಮ್ಮ ಅಕ್ಕ ಪಕ್ಕದವ್ರ ಊರು ಅಂತಾನೆ ನಾನು ಮಾತಾಡಿದ್ದು. ಯಾಕಂದ್ರೆ ನಮ್ಮೂರು ಕೂಡ ಅರ್ಸಿಕೆರೆನೆ. ಅವಳ ಏಜ್ ಏನೋ ನೀವು ಅವಳಿಗೆ ಕೇಳೋದೇನದು ಅಕ್ಕ ತಂಗಿ ಅಂದ್ರೆ ಅಕ್ಕ ತಂಗಿ ಅಂತ ಇಬ್ಬರು ಅಕ್ಕ ತಂಗಿ ಅಂದ್ರೆ ಅಣ್ಣ ತಮ್ಮದಿರ ಮುಂದೆ ನಾವ್ ನಿಂತ್ಕೊಳ್ಳೋದಿಲ್ಲ ಅಂದಿದ್ದೀನಪ್ಪ. ಅಂದ್ರೆ ನಾನು ಒಬ್ಬರನ್ನೇ ನಾನು ಇದು ಮಾಡಿ ನಾನು ಮಾತಾಡಿಲ್ಲ. ಅಕ್ಕ ತಂಗಿ ಅಂತ ಇಬ್ಬರು ನಾನು ಅದು ನಾನು ಅಮೌಂಟ್ಗೂ ನಿನ್ಗೆ ಹೇಳ್ತೀನಿ ತಗೊಂಬರಕ್ಕೆ ಅಂದ್ರೆ ಬೇಡ ಅಂದ್ರೆ ವಾಪಸ್ ಕೊಟ್ಟು ನಾನು ಕ್ಯಾಶ್ ಇಲ್ಲ ಕ್ಯಾಶ್ ತಗೊಂಬರಕ್ಕೆ ಹೆಂಗ್ ಹೋದೆ ನೀನು ಎಲ್ಲಾರ ಮನೆ ಹತ್ರಕ್ಕೆ ಹೋಗ್ತೀಯ ಬಿಲ್ಡಿಂಗ್ ಅಲ್ಲಿ ಅಷ್ಟು ಮನೆ ಹತ್ರಕ್ಕೆ ಹೋಗ್ತೀಯ ನೀನು ಎಲ್ಲಾ ಮನೆಗಳು ಮಾತಾಡ್ಸ್ಕೊಂಡು ಈ ಬೀದಿ ಆಮೇಲೆ ಅಷ್ಟು ಮನೆ ಅಷ್ಟು ಹೋಗಿದ್ಯಾ ನೀನು ಅಷ್ಟು ಮನೆಗೂ ಹೋಗ್ಬಂದು ದೇವರಾಣೆಗಳು ಅಷ್ಟು ಎಲ್ಲಾ ಮನೆಗೂ ಹೋಗಿ ಹೆಣ್ಮಕ್ಳಿಗೆ ಹಿಂಗೆ ಹೇಳ್ತೀರಾ ನೀವು? ಪ್ರತಿಯೊಬ್ಬರಿಗೂ ನಾನು ಹೇಳಲ್ಲಮ್ಮ. ಈ ಸ್ವಾಮಿ ನೋಡಿ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀನಿ. ನಾನು ನೀವೆಲ್ಲೇ ಬಂದು ನೋಡಿ ಇವ್ರನ್ನ ನೋಡ್ಕೊಳ್ಳಿ. ಯಾರೇ ಇವ್ರ ಮನೆಗ್ ನಿಮ್ ಮನೆಗ್ ಬಂದ್ರು ಇವ್ರನ್ನ ಒಳಗಡೆ ಬಿಡ್ಬೇಡಿ ದಯವಿಟ್ಟು. ಪೂಜೆ ಅದು ಇದು ಅಂತ ಹೇಳಿ ಪ್ರತಿಯೊಂದು ಏನೇ ನಿಮ್ಗೆ ಸಮಸ್ಯೆ ಇದೆ, ಒಬ್ಬ ಕಾಮನ್ ಮನುಷ್ಯಂಗಿರೋ ಸಮಸ್ಯೆಗಳನ್ನೇ ಅವ್ರು ಹೇಳೋದು. ಹೇಳ್ಬಿಟ್ಟು ಆಮೇಲೆ ದುಡ್ಡು ಇಸ್ಕೊಂಡ್ರು ನಾನು ದುಡ್ಡು ಕೊಟ್ಟಿದ್ದೀನಿ. ಅದಾದ್ಮೇಲೆ ಸರ್ಪದೋಷ ಪರಿಹಾರ ಮಾಡ್ಬೇಕು, ಭಸ್ಮ ಹಚ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಬಿಚ್ಚಿ ನಿಂತ್ಕೊಳ್ಳಿ ಅಂತ. ಅದೇ ತಾಯಿ ಗರ್ಭದಿಂದ ಬಂದಾಗ ಹೆಂಗ್ ನಿಂತಿರ್ತೀರ ಹಂಗ್ ನಿಂತ್ಕೊಳ್ಳಿ ಅಂತ ಒಂದು ಹುಡುಗಿಗೆ ಇವ್ರು ಹೇಳಿದ್ರ. ಆಗ್ಲೇ ನಾನು ವಾಪಸ್ ದುಡ್ಡನ್ನ ಇಸ್ಕೊಂಡಿದ್ದೀನಿ. ಹುಷಾರಾಗಿರಿ. ಇವ್ರನ್ನ ಯಾವ್ದೇ ಕಾರಣಕ್ಕೂ ಮನೆ ಹತ್ರ ಬಿಟ್ಕೋಬೇಡಿ ಅಂತಾನೆ ನಾನು ಹೇಳಿದ್ದೀನಿ. ಏನು ಕೊಡೋಣ ನಾನು ಇಷ್ಟಕ್ಕೆ ಬಟ್ಟೆ ಚೆನ್ನಾಗಿ ಕೆಲಸ ಮಾಡ್ತೀನಿ ನಾನು ಹೇಳ್ತೀನಿ ತಪ್ಪಾಗಿದೆ ಅಂತ ಕ್ಷಮೆ ಆಗಿದೆ ಅಂತ ನಾನು ಕೇಳಿದ್ದೆ. ಏನಕ್ಕೆ ಹೋದಪ್ಪ ತಡಿ ನಿನ್ ಮನೆ ಹತ್ರಕ್ಕೆ ಹೆಂಗೆ ಬಂದವನು ಗೊತ್ತಿಲ್ಲ. ಡೈರೆಕ್ಟ್ ಆಗಿ ಬಂದ್ರು. ಫಸ್ಟ್ ಭಿಕ್ಷೆ ಕೇಳಿದ್ರು, ನಾನು 50 ರೂಪಾಯಿ ಹಾಕ್ದೆ. ನಾನು ಎಲ್ಲಾರ ಮನೆಗಳಂತ ಹೋಗಿದ್ದೀನಿ. ಇದು 50 ರೂಪಾಯಿ ಕೊಟ್ಟೆ. 50 ರೂಪಾಯಿ ಕೊಟ್ಮೇಲೆ ಪೂಜೆ ಅಂತ ಅಂದ್ರೆ